ಅಭಿವೃದ್ಧಿಗಳು ಏನು ಮಾತಾಡ್ತಾ ಇದ್ದಾರಾ, ಈ ಅಭಿವೃದ್ಧಿಗಳು ನಾವು ಬಯಸಿದಂಗೆ, ನಾವು ಅಂದಾಜಿಸಿದಂಗೆ ಆಗ್ತಾ ಇಲ್ಲ ಅನ್ನುವಂಥದ್ದು ಜನರಿಗೆ ತಿಳಿಸ್ಬೇಕಾಯ್ತು ನಮ್ಮ ಕೆಲಸ. ಇನ್ನು ಚೆಕ್ ಮಾಡೋದು ಬಿಡೋದು ಮತದಾರರು ಜನ ವಿಚಾರ ಮಾಡುವಂಥದ್ದು. ಏನು ಅಭಿವೃದ್ಧಿ ಆಗ್ಯದಪ್ಪ, ಮಾರ್ಕೆಟ್ ರೇಟು ಕಡಿಮೆ ಆಗಲಿಲ್ಲ, ಬದುಕು ಸ್ವಚ್ಛ ಆಗಲಿಲ್ಲ, ರೈತಿಗೆ ಮಾರ್ಕೆಟ್ ಸಿಗಲಿಲ್ಲ. ಎಲ್ಲರೂ ಇವತ್ತು ನಮ್ಮ ದೇಶ ನಿಂತಿದ್ದ ರೈತನ ಶ್ರಮದಿಂದ, ಅವನ ಹೊಲದಿಂದ, ಅವನ ದುಡಿಮೆಯಿಂದ ಅವನಿಗೆ ಮಾರ್ಕೆಟ್ ಇಲ್ಲ. ಎಲ್ಲ ನೆಲೆಗಟ್ಟಲ್ಲಿ ಯೋಚನೆ ಮಾಡಬೇಕಾಗಿದೆ. ಮತ್ತು ಅದರಲ್ಲೂ ಇಂದೋರ್ ಅನ್ನುವಂಥದ್ದು ಸ್ಮಾರ್ಟ್ ಸಿಟಿಗೆ ಒಂದು ಹೆಸರಾಗಿತ್ತು. ಸ್ವಚ್ಛ ಏನಪ್ಪ ಊರು, ಅದು ಸ್ವಚ್ಛ ಪಟ್ಟಣ ಅಂತೇಳಿ. ಇವತ್ತು ಅಲ್ಲೇ ಈ ದುರ್ಗತಿ ಬಂದಿದ್ದು ನೋಡಿದರೆ, ಈ ಕಲುಷಿತ ನೀರಿನಿಂದ, ಗಾಳಿಯಿಂದ 10ಕ್ಕೂ ಹೆಚ್ಚು ಜನ ತಿಳ್ಕೊಂಡಿದ್ದು ನೋಡಿದರೆ ಮೋದಿಯವ್ರ ಡೆವಲಪ್ಮೆಂಟ್ ಇದನ್ನ ಅನ್ನುವಂಥ ಪ್ರಶ್ನೆ ಇದೆಲ್ಲ ಕಡೆ ನೋಡಬೇಕಾಗ್ಬೋದಾಗ್ಯದ. ಈವನ್ ಬೆಳಗಾವಿನೂ ಇಲ್ಲಿ ಸ್ಮಾರ್ಟ್ ಸಿಟಿಯಲ್ಲಿ ಪರಿಗಣಿತ ಆಗಿದ್ದು, ಇವತ್ತು ಎಷ್ಟು ಮಟ್ಟಿಗೆ ಅಲ್ಲಿ ಸ್ವಚ್ಛ ಆಗಿದೆ, ಅದು ಎಷ್ಟು ಮಟ್ಟಿಗೆ ಸ್ಮಾರ್ಟ್ ಸಿಟಿ ಆಗಿದೆ ಅನ್ನೋದನ್ನು ಪ್ರತ್ಯಕ್ಷವಾಗಿ ನೋಡಿದರೆ ಎಲ್ಲರಿಗೂ ಗೊತ್ತಾಗೋದು ವಿಷಯ. ಏನಿರಲಿ, ಒಟ್ಟಾರೆಯಾಗಿ ಆಡಳಿತ ನಮ್ಮ ಮೋದಿಯವರದ್ದು ಮತ್ತೊಮ್ಮೆ ಪರಿಶೀಲಿಸಬೇಕಾಗಿದ್ದು, ಅದೇ ಕಾಲಕ್ಕೆ ಅದರ ಬಗ್ಗೆ ಚಿಂತನೆ ಮಾಡಬೇಕಾಗಿದ್ದು, ಮತ್ತು ಮೋದಿಯವರು ಸ್ವತಃ ಅದರ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇನೂ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡಿ. H60 ನ್ಯೂಸ್ ಅರ್ಥ ಅತಿ ಹೆಚ್ಚು ತರ ಎಂಬುದು ಸತ್ಯದ ಕೈಗೆ ನೋಡಿ ವಂದನೆಗಳು.